ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದ ಮುಖ್ಯವಾಗಿ ಮಾಹಿತಿ ಏನಪ್ಪ ಅಂತಂದರೆ ಕರ್ನಾಟಕ CET ಬಗ್ಗೆ ಭಾಳ ಜನ ಕೇಳ್ತಾ ಇದ್ರಿ. ಮೊದಲು ನಾನು ಹೇಳಿದ್ದೇನೆ, ಇವನ್ನ ಏನಪ್ಪ ಅಂತಂದರೆ ಡೈರೆಕ್ಟ್ಲಿಂದ ಬಂದಿರುವಂಥದ್ದೇನು ಕೇರಳ ವಿದ್ಯಾರ್ಥಿಗಳ ಅಂದರೆ ಆ ಒಂದು ಫಲಿತಾಂಶ ಅಲ್ಲಿಂದ ರಿಸಲ್ಟ್ ಬರಬೇಕಾಗತ್ತೆ. ನಂತರ ಒಂದು 2 to 3 ಡೇಸ್ ಹೋಗುತ್ತೆ ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕಾಗಿ, ನಂತರ ಫಲಿತಾಂಶ ಕೊಡ್ತಾರೆ. ಸೊ ಮತ್ತು ವೆರಿಫಿಕೇಷನ್ ಸ್ಲಿಪ್ ಸಂಬಂಧಪಟ್ಟಾಗೂ ಭಾಳ ಜನ ಕೇಳ್ತಾ ಇದ್ರಿ. ಸೊ ನೋಡಿ, ಈಗ ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದು ತಕ್ಷಣ ನೀವೇನು ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯೋದಿಲ್ಲ. ನೀಟ್ ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಓಕೆ, ನೀಟ್ ರಿಸಲ್ಟ್ ಯಾವಾಗ ಬಿಡ್ತಾರೋ 8ನಿಂದ ಎಲ್ಲ ಸ್ಟೇಟ್ಗಳಿಗೂ ಆ ಒಂದು ಸ್ಟೇಟ್ ಯಾರು ವಿದ್ಯಾರ್ಥಿಗಳಿದ್ರು ಅವರ ಒಂದು ಡೀಟೇಲ್ಸ್ ಕಳಿಸ್ತಾರೆ. ಆ ಇನ್ಫಾರ್ಮೇಷನ್ನ ಇವ್ರ ಸಾಫ್ಟ್ವೇರ್ನಲ್ಲಿ ಏನಪ್ಪ ಅಂದರೆ ಫೀಡ್ ಮಾಡಿದಾಗ ನಂತರ ನೀವು ರೋಲ್ ನಂಬರ್ ಮತ್ತು ಮಾರ್ಕ್ಸ್ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ. ರೋಲ್ ನಂಬರ್ ಆಗಬೇಕಾಗತ್ತೆ ಅಷ್ಟೇ. ಅಂದರೆ ನೀಟ್ ಮಾರ್ಕ್ಸ್ ಎಂಟ್ರಿ ಮಾಡೋದು ಆಗಲಿ, ನಾಟಾ ಮಾರ್ಕ್ಸ್ ಎಂಟ್ರಿ ಮಾಡೋದಾಗಲಿ, ಮತ್ತು ಕರ್ನಾಟಕ ಸೀಟ್ ರಿಸಲ್ಟ್ ಅಂತೂ ಈಗ ರೀಸೆಂಟ್ಲಿ ಭಾಳ ಬೇಗನೆ ಬರುತ್ತೆ ಈಗ. ಓಕೆ, ಐ ಥಿಂಕ್ 25ವರೆಗೂ ಆಗ್ಬೋದು ಅನ್ಕೋತೀನಿ. ಸೊ ಕಂಪ್ಲೀಟ್ ನೀಟ್ ರಿಸಲ್ಟ್ ಬಂದ ನಂತರ NMCಲಿಂದ ಒಂದು ಸ್ಕೆಡ್ಯೂಲ್ ಬರುತ್ತೆ. ಯಾವಾಗ MBBS ಡೆಂಟಲ್ ಐ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಇತ್ತು, ಅದೇ ಸಂದರ್ಭದಲ್ಲಿ ಕರ್ನಾಟಕ CET ಕೌನ್ಸಿಲಿಂಗ್ ಸಹ ನಡೀತೆ. ಈ ಕೌನ್ಸಿಲಿಂಗ್ ನಡೀಕ್ಕಿಂತ ಮುಂಚೆ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಪ್ಪ ಅಂದರೆ ನಿಮ್ಮ ಇಂಜಿನಿಯರಿಂಗ್ ಈಗೇನು ರಿಸಲ್ಟ್ ಬರುತ್ತೆ ನೋಡಿ, ಇಂಜಿನಿಯರಿಂಗ್ ರ್ಯಾಂಕ್ ಆಗಿರ್ಬೋದು, ಫಾರ್ಮಸೈನ್ಸ್ ಆಗಿರ್ಬೋದು, ಫಾರ್ಮಸಿ ಆಗಲಿ, BNVS ಆಗಲಿ, ವೆಟ್ರನಿ ಸಪ್ರೇಟಾಗಿ ನಿಮಗೆ ರ್ಯಾಂಕಿಂಗ್ ಕೊಡ್ತಾರೆ. ಅದೇ ರೀತಿ ನೀಟ್ ಸಹ ಎಂಟ್ರಿ ನಿಮಗೆ ನೀಟ್ ಯೂಸಲಿ ಸಪ್ರೇಟ್ ನೀಟ್ ಯೂಸಲಿ ರ್ಯಾಂಕಿಂಗ್ ಬಂದಿರುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ನೀಟ್ ರಿಸಲ್ಟಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಮತ್ತು ಆಮೇಲೆ ಕೆಟಗರಿ ರ್ಯಾಂಕಿಂಗ್ ಅಂತ ಬರುತ್ತೆ. ಮೊದಲೇ ಕ್ಲಿಯರ್ ಮಾಡ್ತೀನಿ, ಕೆಟಗರಿ ರ್ಯಾಂಕಿಂಗ್ ನೋಡೋ ಅವಶ್ಯಕತೆ ಇಲ್ಲ. ಓನ್ಲಿ ನೀವು ಆಲ್ ಇಂಡಿಯಾ ರ್ಯಾಂಕಿಂಗ್ ಮಾತ್ರ ಕನ್ಸಿಡರ್ ಮಾಡ್ತಾರಿಲ್ಲ, ಅದನ್ನು ಮಾತ್ರ ತಿಳ್ಕೊಬೇಕು. ಓಕೆ, ಅದೇ ಮೇನಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ನ ಮಾತ್ರ ಯೂಸಲಿ ಕನ್ಸಿಡರ್ ಆಗ್ತದೆ. ಓಕೆ, ಅಂದರೆ ನೀಟ್ ರಿಸಲ್ಟ್ ಬರಬೇಕು, ಆಮೇಲೆ ಪ್ರಕ್ರಿಯೆ ಒಟ್ಟಾಗಿ ಕರ್ನಾಟಕ CET ಆಗಲಿ ನೀಟ್ ಆಗಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಎಟ್ ದ ಸೇಮ್ ಟೈಮ್ ನಡೀತೆ. ಈಗ CET ಬಂದ ತಕ್ಷಣ ಯೂಸಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯೋದಿಲ್ಲ, ನೆನಪಿರಲಿ. ಅಂದರೆ ನೀಟ್ ರಿಸಲ್ಟ್ ಬರೋವರೆಗೂ ನೀವು ಎಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ವೆರಿಫಿಕೇಷನ್ ಭಾಳ ಜನ ಕೇಳ್ತಾ ಇದ್ರಿ, ಈಗ ವಿಸಿಟ್ ಮಾಡಬೇಕಾ ನೋಡಿ. ನಿಮ್ಮ ಹತ್ರ ಅಪ್ಲಿಕೇಶನ್ ಹಾಕಿದಾಗ ಕೊನೆ ಪೇಜ್ನಲ್ಲಿ ನಿಮಗೆ ವೆರಿಫೈಡ್ ಬಟ್ ನಾಟ್ ಕ್ಲೇಮ್ಡ್ ಅಂತ ಬಂದರೆ ಮಾತ್ರ ಏನಿದೆ ನೋಡಬೇಕು. ಕನ್ನಡನ, ರೂರಲ್ಲ, ಯಾವುದು ಕ್ಲೇಮ್ ಆಗಿಲ್ಲ ಅಂದರೆ ಯಾವುದು ವೆರಿಫೈ ಆಗಿಲ್ಲ. ಸೊ ಅದನ್ನು ನೋಡಿ ನೀವು ಕಲ್ತಿರುವಂಥ ಕಾಲೇಜಿಗೆ ಹೋಗ್ರಿ, ಅಥವಾ ಯಾವುದಾದ್ರು ಗೌರ್ಮೆಂಟ್ PUC ಕಾಲೇಜಿಗೆ ಹೋದ್ರೂ ಸಹ ವೆರಿಫೈ ಆಗುತ್ತೆ. ಓಕೆ ಫೈನ್, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಬಟ್ ವೆರಿಫೈಡ್ ಬೈ ಸ್ಯಾಟ್ಸ್ ಅಂತ ಬಂದು ಕನ್ನಡ ರೂರಲ್ ಇದ್ದಿಲ್ಲ, ಲಿಂಗ್ವಿಸ್ಟಿಕ್ ಇದ್ದಿಲ್ಲ, ಹೋಗೋ ಅವಶ್ಯಕತೆ ಒಟ್ಟಾಗಿ ಬೀಳೋದಿಲ್ಲ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಮತ್ತು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಭಾಳ ಜನ ಕೇಳ್ತಾರೆ. ಮುಂಬರುವಂಥ ದಿನಗಳಲ್ಲಿ ಆನ್ಲೈನ್ ಜನ್ರೇಟ್ ಆಗುತ್ತೆ, ಆನ್ಲೈನ್ ಬರುತ್ತೆ. ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಿರುತ್ತೆ, ನಿಮ್ಮ KCT ಎಲ್ಲ ಕೋರ್ಸ್ಗಳ ರ್ಯಾಂಕಿಂಗ್ ಇರುತ್ತೆ, ನೀಟ್ ಎಲ್ಲ ಕೋರ್ಸ್ ಅಂದರೆ ನೀಟ್ ರ್ಯಾಂಕಿಂಗ್ ಇರುತ್ತೆ ಅದರಲ್ಲಿ. ಓಕೆ, ಆಮೇಲೆ ಸೀಕ್ರೆಟ್ ಕೀ ಕೋಡ್ ಇರುತ್ತೆ. ಆ ಕೋಡ್ ಮುಖಾಂತರ ನೀವು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದು. ಓಕೆ, ನಾನು KEID ಮಾತ್ರ ಪ್ರೆಸೆಂಟ್ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ಒಟ್ಟಾಗಿ ರಿಸಲ್ಟ್ ಬಗ್ಗೆ ಮೊದಲು ಕೇಳಿದ್ರಿ. ರಿಸಲ್ಟ್ ಏನಪ್ಪ ಅಂದರೆ ಕೇರಳದ ರಿಸಲ್ಟ್ ಬಂದ ನಂತರ 2 to 3 ಡೇಸಲ್ಲಿ ನಮ್ಮ ಹತ್ರ ಅಪ್ಡೇಟ್ ಆಗುತ್ತೆ ರಿಸಲ್ಟ್ ಬರುವಂಥದ್ದು. ಓಕೆ, ರಿಸಲ್ಟ್ ಬಂದ ತಕ್ಷಣ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯೋದಿಲ್ಲ, ನೀಟ್ ರಿಸಲ್ಟ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನೀಟ್ ರಿಸಲ್ಟ್ ಬಂದ ನಂತರ ಮಾರ್ಕ್ಸ್ ಎಂಟ್ರಿ ಮಾಡಬೇಕು, ನಾಟಾ ಮಾರ್ಕ್ಸ್ ಎಂಟ್ರಿ ಮಾಡಬೇಕು, ನೀಟ್ ಮಾರ್ಕ್ಸ್ ಎಂಟ್ರಿ ಮಾಡಬೇಕು, ಎಲ್ಲ ಪರ್ಫೆಕ್ಟ್ ಆದ ನಂತರ ಆಮೇಲೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಒಂದೇ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತೇನೆ, ನೀಟ್ ಆಗಲಿ KCT ಕೋರ್ಸಸ್ಗಳ ಕೌನ್ಸಿಲಿಂಗ್ ಅಟ್ ದ ಸೇಮ್ ಟೈಮ್ ನಡೆಯುವಂಥದ್ದು, ಸಪ್ರೇಟ್ ನಡೆಯೋದಿಲ್ಲ. ಓಕೆ, ಸ್ವಿಚ್ ಆಗುತ್ತೆ. MCC ರೌಂಡ್ ಮೊದಲು, ಆಮೇಲೆ KE ರೌಂಡು, MCC ಸೆಕೆಂಡ್ ರೌಂಡ್, ಆಮೇಲೆ KEದು ಸೆಕೆಂಡ್ ರೌಂಡ್, ಈ ರೀತಿ ಸ್ವಿಚ್ ಆಗುವಂಥದ್ದು. ಇದು ಬಟ್ ಕಾಂಪ್ಲೆಕ್ಸ್, ಭಾಳ ಲಾಂಗ್ ಪ್ರೊಸೆಸ್ ಇದೆ. ನಿಮಗೆ ವಿಡಿಯೋ ಮುಖಾಂತರ ನೋಟಿಫಿಕೇಶನ್ ಬಂದಾಗಲೂ ಕ್ಲಿಯರ್ ಮಾಡ್ತಾ ಹೋಗ್ತಾನೆ. ಒಟ್ಟಾಗಿ ವಿಡಿಯೋನಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಯಾರಿಗಾದ್ರೂ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾಗಿತ್ತು, ನಿಮಗೆ ಫೋನ್ ಮುಖಾಂತರ ಆಗಲಿ A to Z ನಿಮಗೆ ಅಪ್ ಟು ಎಂಡ್ವರೆಗೂ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಓಕೆ ಫೈನ್, ಅರ್ಥ ಆಯ್ತು ಅನ್ಕೋತಾ ಅದನ್ನು ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.